ಇದು ನಿಮ್ಮ ಫೋಕಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಮ್ಮ ವರದಿ ಪ್ರಸಾರವಾದ ಬೆನ್ನಲ್ಲೇ ಜಿಬಿಎ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಹದಗೆಟ್ಟ ಮಹಿಳಾ ಶೌಚಾಲಯದ ಬಗ್ಗೆ ನಿಮ್ಮ ಫೋಕಸ್ ಟಿವಿ ಸುದೀರ್ಘವಾಗಿ ವರದಿಯನ್ನ ಮಾಡಿತ್ತು. ಜೂನ್ 20ರಂದು ಫೋಕಸ್ ಟಿವಿಯಲ್ಲಿ ಈ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ವರದಿ ಪ್ರಸಾರವಾದ 3 ವಾರಕ್ಕೆ ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆ. ಇದು ನಿಮ್ಮ ಫೋಕಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಮ್ಮ ವರದಿ ಪ್ರಸಾರವಾದ ಬೆನ್ನಲ್ಲೇ ಜಿಬಿಎ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ನೋಡಿ, ಜಿಬಿಎ ಪಕ್ಕದಲ್ಲಿ ಒಂದು ಶೌಚಾಲಯ, ಅದು ಕೂಡ ಮಹಿಳಾ ಶೌಚಾಲಯ ಹದಗೆಟ್ಟು ಹೋಗಿತ್ತು. ಈ ಕುರಿತಂತೆ ನಿಮ್ಮ ಫೋಕಸ್ ಟಿವಿ ವರದಿ ಮಾಡಿತ್ತು. ಜೂನ್ 20ರಂದು ಫೋಕಸ್ ಟಿವಿಯಲ್ಲಿ ಈ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ವರದಿ ಪ್ರಸಾರವಾದ 3 ವಾರಕ್ಕೆ ಕಂಪ್ಲೀಟ್ ಚಿತ್ರಣ ಬಯಲಾಗಿದೆ. ಜಿಬಿಎ ಮಹಿಳಾ ಶೌಚಾಲಯದ ದುಸ್ಥಿತಿಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಶೌಚಾಲಯದ ದುಸ್ಥಿತಿಗೆ ಕೊನೆಗೂ ಕೂಡ ಮುಕ್ತಿ ದೊರೆತಿದೆ. ನೋಡಿ, ಮಹಿಳಾ ಶೌಚಾಲಯದ ಅವ್ಯವಸ್ಥೆಯನ್ನ ಫೋಕಸ್ ಟಿವಿ ಬಿಚ್ಚಿಟ್ಟಿದೆ. ಈ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಸದ್ಯ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇದೀಗ ನಮ್ಮ ವರದಿ ಬಿತ್ತರವಾದ ಬೆನ್ನಲ್ಲೇ ಶೌಚಾಲಯದ ದುರಸ್ತಿ ಕಾರ್ಯ ಮುಂದುವರೆದಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ವಿಜುವಲ್ಸ್, ಯಾವ ರೀತಿಯಾಗಿ ಹದಗೆಟ್ಟು ಹೋಗಿದೆ ಮಹಿಳಾ ಶೌಚಾಲಯ ಅಂತ ಹೇಳಿ. ನೋಡಿ, ಕೊಳೆತ ಸ್ಥಿತಿಯಲ್ಲಿ ಗೋಡೆಗಳಿಗೆಲ್ಲ ಪಾಚಿ ಅಂಟ್ಕೊಂಡು ಹೋಗ್ಬಿಟ್ಟಿದೆ. ನೆಟ್ಟಿಗೆ ಡೋರ್ ಇಲ್ಲ. ಅಲ್ಲಿ ಹೆಣ್ಮಕ್ಳು ಹೆಂಗ್ ಶೌಚಾಲಯಕ್ಕೆ ಹೋಗೋದು? ಸ್ವಲ್ಪನಾದ್ರೂ ಕನಿಕರ ಬೇಡವಾ ಅಧಿಕಾರಿಗಳಿಗೆ? ದೊಡ್ಡದಾಗಿ ಮಹಿಳೆಯರ ಶೌಚಾಲಯ, ಲೇಡೀಸ್ ಟಾಯ್ಲೆಟ್ ಅಂತ ಬೋರ್ಡ್ ಹಾಕ್ತೀರಾ, ಅಲ್ಲಿ ಗೋಡೆಗಳು ಸರಿಯಾಗಿಲ್ಲ, ಡೋರ್ಗಳು ಸರಿಯಾಗಿಲ್ಲ. ಯಾರಾದ್ರೂ ಜೋರಾಗಿ ಬಂದು ಕಾಲಲ್ಲಿ ಒದ್ರು ಅಂತ ಅಂದ್ರೆ ಡೋರೇ ಬಿದ್ದೋಗ್ಬಿಡುತ್ತೆ. ಈ ರೀತಿಯಾದಂತಹ ಶೌಚಾಲಯಗಳನ್ನ ಇಟ್ಕೊಂಡು ನೀವು ಜಿಬಿಎ ಅಂತ ಹೇಳಿ ದೊಡ್ಡದಾಗಿ ಹೆಸರು ಮಾಡಿ ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತಿರಲ್ಲ, ಮೊದಲು ಶೌಚಾಲಯದ ಬಾಗ್ಲನ್ನ ಗಟ್ಟಿಯಾಗಿ ಹಾಕಿ, ಆಮೇಲೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ. ಈ ಸ್ಟೋರಿಯನ್ನ ಜೂನ್ 20ನೇ ತಾರೀಕು ನಿಮ್ಮ ಫೋಕಸ್ ಟಿವಿ ಬಿತ್ತರಿಸುತ್ತೆ. ನೋಡಿ, ಜಿಬಿಎ ದೊಡ್ಡದಾಗಿ ಬೆಂಗಳೂರು ಅಭಿವೃದ್ಧಿ ಮಾಡಕ್ ಹೊರಟಿದೆ, ಶೌಚಾಲಯದ ಡೋರೆ ನೆಟ್ಟಿಗಿಲ್ಲ ಎಂಬ ಅರ್ಥದಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಸದ್ಯ ಈ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಅದು ಕೂಡ 3 ವಾರ ಆದ್ಮೇಲೆ ಎಚ್ಚೆತ್ಕೊಂಡ್ಬಿಟ್ಟು ಈಗ ಶೌಚಾಲಯಕ್ಕೆ ಡೋರ್ಗಳನ್ನೆಲ್ಲ ಭದ್ರವಾಗಿ ಹಾಕಿದ್ದಾರೆ. ಅಂದ್ರೆ ಮಹಿಳೆಯರಿಗೆ ಸುರಕ್ಷೆ ಬೇಕಾಗಿರುವಂತಹ ಪ್ಲೇಸ್ ಅಲ್ಲೇ ಸುರಕ್ಷತೆ ಇಲ್ಲ ಅಂತ ಅಂದ್ರೆ ಬೆಂಗಳೂರಿನ ಬೀದಿ ಬದಿಗಳಲ್ಲಿ, ನಗರದಲ್ಲಿ ಹೆಂಗ್ ಸುರಕ್ಷತೆ ಸಿಗುತ್ತೆ? ಈಗ ಸುದೀರ್ಘವಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದು ಬಿಗ್ ಇಂಪ್ಯಾಕ್ಟ್ ಫೋಕಸ್ ಟಿವಿಗೆ ಸಿಗ್ತಾ ಇರುವಂತದ್ದು. ಫೋಕಸ್ ಟಿವಿ ಕೇವಲ ಸುದ್ದಿಗಳ ಹತ್ರ ಮಾತ್ರ ಗಮನ ಹರಿಸಲ್ಲ, ಸುದ್ದಿಗಳನ್ನ ಇಂಪ್ಯಾಕ್ಟ್ ಮಾಡುತ್ತೆ, ಅಧಿಕಾರಿಗಳನ್ನ ಎಚ್ಚರಿಸುತ್ತೆ, ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವಾಗ ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಶೌಚಾಲಯದ ಸುದ್ದಿ ಏನಿದೆ ಅಂತ ನೀವು ಗಮನಿಸಬಹುದು. ಆದ್ರೆ ನೋಡಿ, ಮಹಿಳೆಯರಿಗೆ ಮೊದಲು ಮಾನವೀಯತೆ ಸಿಗೋದು, ಜೊತೆಗೆ ಮಹಿಳೆಯರನ್ನ ಮೊದಲು ನಾವು ಟ್ರೀಟ್ ಮಾಡೋದು, ಅದು ಕೂಡ ಈ ತರದ ಅವರ ವೈಯಕ್ತಿಕ ವಿಚಾರಗಳಲ್ಲಿ, ಅದರಲ್ಲೂ ಶೌಚಾಲಯ ಕೂಡ ಒಂದು. ನಾವು ಗಂಡಸರ ತರ ಬೀದಿ ಬದಿಗಳೆಲ್ಲ ಹೋಗಕ್ಕಾಗುತ್ತಾ? ಆಗಲ್ಲ. ಹೆಣ್ಮಕ್ಳನ್ನ ಸುರಕ್ಷತೆ ಇರುವಂತ ಒಂದು ಜಾಗದಲ್ಲಿ ಇದ್ ಮಾಡ್ಬೇಕಂತದ್ರಲ್ಲಿ ನಿಮ್ಮ ಜಿಬಿಎ ಹೆಸರು ದೊಡ್ಡದಾಗಿ ಹಾಕೊಂತೀರಾ, ಟ್ಯಾಕ್ಸ್ ಅನ್ನ ತಗೊಂತೀರಾ, GST ಬರೀತೀರಾ, ಶೌಚಾಲಯದ ಡೋರ್ ನೆಟ್ಟಿಗೆ ಹಾಕೋಕ್ಕಾಗಲ್ಲ ಅಂತಂದ್ರೆ ಎಂಥ ದುಸ್ಥಿತಿ ಜಿಬಿಯಲ್ಲಿ ಇರುವಂತದ್ದು. ಈ ಪರಿಸ್ಥಿತಿಯನ್ನ ಸರಾಗವಾಗಿ ಬಿತ್ತರಿಸಿದ್ವಿ ನಾವು. ನೋಡಿ, ಹಿಂಗೆ ಇದೆ ಜಿಬಿಯಲ್ಲಿ ಹೆಣ್ಮಕ್ಳ ಶೌಚಾಲಯ ಎಷ್ಟು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಜೂನ್ 20ನೇ ತಾರೀಕು ವರದಿಯನ್ನ ಮಾಡಿದ ನಂತರದಲ್ಲಿ 3 ವಾರ ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನೋಡಿ, ಮಾಧ್ಯಮಗಳು ಕೇವಲ ಸುದ್ದಿಯನ್ನಷ್ಟೇ ಪ್ರಸಾರ ಮಾಡೋದಿಲ್ಲ, ಆ ವ್ಯವಸ್ಥೆಯ ಕಣ್ಣು ತೆರೆಸುವಂತ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಫೋಕಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಈ ಸ್ಟೋರಿಗೆ ಸಿಕ್ಕಿರುವಂತದ್ದು ಕಳೆದ 3 ವಾರಗಳ ಹಿಂದೆ, ಅಂದ್ರೆ ಜೂನ್ 20ರಂದು ನಿಮ್ಮ ಫೋಕಸ್ ಟಿವಿ ಜಿಬಿಎ ಮುಖ್ಯ ಕಚೇರಿಯಲ್ಲಿನ ಹದಗೆಟ್ಟ ಮಹಿಳಾ ಶೌಚಾಲಯದ ಅಸ್ತವ್ಯಸ್ತೆ ಏನಿದೆ ಶೌಚಾಲಯದ ಡೋರ್ ಆಗಿರ್ಬೋದು, ಕೊಳೆತಂತ ಪಾಚಿ ಕಟ್ಟಿದಂತಹ ಗೋಡೆ ಆಗಿರ್ಬೋದು, ಎಲ್ಲ ಆಯಾಮದಲ್ಲೂ ಕೂಡ
ಅದನ್ನು ಸುದ್ದಿ ಬಿತ್ತರಿಸಿದ್ವಿ. ಸ್ವತಃ GBA ಮುಖ್ಯ ಕಚೇರಿಯಲ್ಲಿಯೇ ಮಹಿಳಾ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ಸುರಕ್ಷತೆ ಇಲ್ಲ, ನೈರ್ಮಲ್ಯದ ಕೊರತೆ ಇದೆ ಅನ್ನೋದನ್ನ ನಿಮ್ಮ ಫೋಕಸ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಜಾಗೃತ ಆಗಿದ್ದಾರೆ GBA ಅಧಿಕಾರಿಗಳು, ತಕ್ಷಣ ಅಲರ್ಟ್ ಆಗಿದ್ದಾರೆ. ಇದು ಬಿಗ್ ಇಂಪ್ಯಾಕ್ಟ್ ಫೋಕಸ್ ಟಿವಿಗೆ ಸಿಕ್ಕಿರುವಂಥದ್ದು. ಮಹಿಳಾ ಶೌಚಾಲಯದ ದುಸ್ಥಿತಿಯನ್ನ ಸಂಪೂರ್ಣವಾಗಿ ಸರಿಪಡಿಸುವ ಮುಖಾಂತರ ಕೊನೆಗೂ ತಮ್ಮ ತಪ್ಪನ್ನು ತಿದ್ದುಕೊಂಡಿದ್ದಾರೆ. ಇದನ್ನ ಮಾಧ್ಯಮಗಳು ಇವತ್ತು ಮಾಡಬೇಕು. ಆ ಸಾಲಿನಲ್ಲಿ ಫೋಕಸ್ ಟಿವಿ ನಿಂತಿದೆ. ಸೊ ತಪ್ಪು ಮಾಡಿದವರಿಗೆ ನಾವು ಏನು ತಪ್ಪು ಮಾಡ್ತಿದೆ, ಏನು ಅಲ್ಲಿ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ತಿಳಿ ಹೇಳಿದ್ವಿ, ತಿದ್ದುಕೊಂಡಿದ್ದಾರೆ ಅಧಿಕಾರಿಗಳು. ತನ್ನದೇ ಮುಖ್ಯ ಕಚೇರಿಯಲ್ಲಿರುವಂತಹ ತಪ್ಪುಗಳನ್ನು ಇಷ್ಟೇ ವೇಗವಾಗಿ ಬಗೆಹರಿಸುವ ರೀತಿಯಲ್ಲಿ GBA ಆಡಳಿತ ಮಂಡಳಿ ಸಾರ್ವಜನಿಕರ ದಿನನಿತ್ಯದ ಕುಂದು ಕೊರತೆಗಳಿಗೂ ಇದೇ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಮಾಡಿಲ್ಲ ಅಂತ ಅಂದ್ರೆ ಇವತ್ತು ಕೇವಲ ಶೌಚಾಲಯದ ಡೋರ್ ಆಗಿರ್ಬೋದು, ನಾಳೆ ನಿಮ್ಮ ಕಾರ್ಯವೈಖರಿಯನ್ನು ಕೂಡ ಫೋಕಸ್ ಟಿವಿ ಹೀಗೆ ಬಿತ್ತರಿಸಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಅಧಿಕಾರಿಗಳು ಯಾರೇ ಇರಲಿ, ನಿಮ್ಮ ತಪ್ಪು ಒಪ್ಪುಗಳು ಜೊತೆಗೆ ನೀವು ಮೊದಲು ನಿಮ್ಮ ಕಚೇರಿಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆಯನ್ನು ಕೊಡಿ, ಆಮೇಲೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ, ಜನರಿಗೆ ರಕ್ಷಣೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಅನ್ನುವಂಥದ್ದು ನಮ್ಮ ಕಳಕಳಿ.